ಪಡುವಾರಹಳ್ಳಿ ವಿನಾಯಕ ನಗರ ನೂತನ ವಿನಾಯಕ ಕನ್ವೆನ್ಷನ್ ಹಾಲ್ ಉದ್ಘಾಟನೆ. ಮೈಸೂರು ಹೃದಯ ಭಾಗದಲ್ಲಿರುವ ಪಡುವಾರಹಳ್ಳಿ ನೂತನ ವಿನಾಯಕ ಕನ್ವೆನ್ಷನ್ ಹಾಲ್ ಉದ್ಘಾಟನೆಗೆ ಶಾಸಕರು, ಸಂಸದರು, ಹಲವಾರು ರಾಜಕೀಯ ಮುಖಂಡರುಗಳು ಭಾಗಿ.
ಒಂದು ಸಮುದಾಯ ಭವನವನ್ನು ಊರು ಒಟ್ಟಿನಲ್ಲಿ ಗ್ರಾಮದ ಆಸ್ತಿಯಲ್ಲಿ ಕಟ್ಟಿ ಅದನ್ನು ಲೋಕಾರ್ಪಣೆ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟವಾದಂಥ ವಿಚಾರ. ಏಕೆಂದರೆ ಊರಲ್ಲಿ ವಿವಿಧ ಮನಸ್ಥಿತಿಯ ಜನಗಳಿರ್ತದೆ. ಅವರೆಲ್ಲ ಒಟ್ಟಾಗಿ ಈ ಗ್ರಾಮಕ್ಕೆ ನಾವು ಒದಗುವಂತಹ ಮನಸ್ಥಿತಿಯನ್ನು ಮಾಡ್ತಾ ಇರ್ತಾರೆ. ಮತ್ತೆ ಆ ಮನಸ್ಥಿತಿಯನ್ನು ತರುವಂಥ ಕೆಲಸವನ್ನು ಮಾಡಿರುವ ಈ ಕೆಲಸವನ್ನು ನಾವು ಅಭಿನಂದನೆಯನ್ನು ತಿಳಿಸ್ತೇವೆ. ಏಕೆಂದರೆ ನಾನು ಪರವಾಗಿ ನನ್ನ ಒಂದು ಗ್ರಾಮದಲ್ಲೇ ನಮ್ಮ ಕನ್ನಡ ಸೇರಿ ಪರವಾಗಿರುತ್ತೆ ಅನ್ನೋ ಒಂದು ಗ್ರಾಮ. ನಾವು ನಗರದ ಮಧ್ಯಭಾಗದಲ್ಲಿದ್ದು ಇವತ್ತು ನಾವು ಗ್ರಾಮದ ಬಗ್ಗೆ ನಾವು ಮಾತಾಡುವಂಥ ಒಂದು ಗ್ರಾಮದಲ್ಲಿ ಊರು ಒಟ್ಟಾಸ್ತಿಯನ್ನು ಸಂರಕ್ಷಣೆ ಮಾಡೋದು ಮತ್ತು ಆ ಆಸ್ತಿಯನ್ನು ಊರಿನ ಕ್ಷೇಮಾಭಿವೃದ್ಧಿಗೆ ಮತ್ತು ಊರಿನ ಅಭಿವೃದ್ಧಿಗೆ ಉಪಯೋಗಿಸುವಂಥದ್ದಿಲ್ಲ. ಅದು ನಿಜವಾಗಲೂ ತುಂಬ ಕಷ್ಟಕರವಾದ ಕೆಲಸ. ಈ ನಗರ ಪ್ರದೇಶಗಳಲ್ಲಿ ತುಂಬ ನಗರ ಕೊಟ್ಟಿರ್ಬೋದು, ಬಡವರಿರ್ಬೋದು, ಪಕ್ಕ ಬಡ್ಡಿ ಕೊಟ್ಟಿರ್ಬೋದು, ಬೇಟೆಗಳಿರ್ಬೋದು. ಈ ನಮ್ಮ ಏನು ಗ್ರಾಮಗಳ ಐತೆ, ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಗ್ರಾಮಗಳು ಇವತ್ತು ನ್ಯಾಯ ಪಂಚಾಯತಿಗೆಲ್ಲ ಉಳ್ಕೊಂಡಿರೋದಕ್ಕೆ ಈ ಪರಿಸ್ಥಿತಿ ಎಲ್ಲರಿಗೂ ಆಯ್ತು ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತು ಮಹಾದೇಶ್ವರ ದೇವಸ್ಥಾನ, ಅದ್ರ ಜೊತೆಗೆ ಕ್ರೀಡಾ ಮೈದಾನ, ಅದ್ರ ಜೊತೆಗೆ ಇವಾಗ ಸಮುದಾಯ ಭವನವನ್ನು ಇವತ್ತು ಗ್ರಾಮದಿಂದ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾದ ಖುಷಿ ತರುವಂಥ ವಿಚಾರ. ಈ ಜಾಗೃತವಾಗಿ ಸುಮಾರನ್ನ ಮಾತಾಡೋದಿಲ್ಲ. ಮಹಾರಾಜ ಕಾಲೇಜಿಗೆ ಗ್ರಾಮದ ಒಪ್ಪಿಗೆಯನ್ನು ಪಡೆದು ಅವತ್ತಿನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾರಾಜ ಕಾಲೇಜನ್ನ ಮೈಸೂರಿನಲ್ಲಿ ಅನೌನ್ಸ್ ಮಾಡಬೇಕು ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಸಪ್ರೇಟಾಗಿ ಒಂದು ಬಿಲ್ಡಿಂಗ್ ಬೇಕು ಅಂತಂದರೆ ಜಾಗನ ಈ ಜಾಗನ ಗುರುತಿಸಿದ ನಂತರ ಇಡೀ ಗ್ರಾಮದವರು ಅವತ್ತು ಮುಂದೆ ಪ್ರತಿಯೊಂದಾಗಿರುವಂಥ ಜಾಗದಲ್ಲಿ ಅವತ್ತು ಇಡೀ ಊರು ಗ್ರಾಮದ ಎಲ್ಲ ಯುವಕರು ಮುಖ್ಯಸ್ಥರು ಎಲ್ಲ ಅದನ್ನು ಗಲಾಟೆ ಮಾಡೋದು ಮತ್ತು ಮಹಾರಾಜ ಕಾಲೇಜಿಗೆ ಪರ್ಮಿಷನ್ ಅಂತಂದರೆ ಇಡೀ ಗ್ರಾಮದ ಎಲ್ಲರೂ ತರಿಸಿ ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷ ಶಾಸಕರಾದಂಥ ವಾಸನವರು ಇಬ್ಬರು ಸೇರಿ ಮಹಾರಾಜ ಕಾಲೇಜಿನ ಕಟ್ಟಡಕ್ಕೆ ಅವಕಾಶ ಮಾಡಿಕೊಟ್ಟು ಅದು ಈ ಊರಿನ ಎಲ್ಲ ದೊಡ್ಡ ಗುಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆಂದರೆ ಒಂದು ವಿದ್ಯಾಸಂಸ್ಥೆಗೆ ಸರ್ಕಾರದಿಂದ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅಂತಂದ್ರೆ ಗ್ರಾಮದ ಆಸ್ತಿಯನ್ನು ಕೊಟ್ಟಿದ್ದು ನಿಜವಾಗ್ಲೂ ಅದೊಂದು ಶ್ಲಾಘನೀಯ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಮುಖ್ಯಮಂತ್ರಿಗಳಂತ ಮತ್ತೆ ಉಪಮುಖ್ಯಮಂತ್ರಿಗಳಂತ ಸಂಬಂಧ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ನಾವು ಉದ್ದೇಶನ ಕೊಟ್ಟು ಈ ಕಾರ್ಯಕ್ರಮ ಬರಲೇಬೇಕು ಅಂತ ಡೇಟ್ನ ಗುರುತಿಸಿದ್ವಿ. ಅವರು ಹೇಳಿದಂಥ ದಿನಾಂಕವನ್ನು ನಾವು ನಿಗದಿ ಮಾಡಿ ಡಿ ಕೆ ಶಿವಕುಮಾರ್ ಅವರು ಬಂದೇ ಬರ್ತೀವಿ ಅಂತ ಹೇಳಿದ್ರು. ಈ ಅರ್ಥ ಸಮ್ಮೇಳನ ಮತ್ತು ಬೇರೆ ಬೇರೆ ಕಾರಣದಿಂದ ಡಿ ಕೆ ಶಿವಕುಮಾರ್ ಮತ್ತು ಬೇರೆ ಬೇರೆ ನಗರಗಳು ಪುಸ್ತಕಗಳಿರ್ಬೋದು, ಚಲನಚಿತ್ರಗಳಿರ್ಬೋದು, ಸಂಘದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಕಾರ್ಯದರ್ಶನದಿಂದ ಮತ್ತು ಅರ್ಥ ಸಮ್ಮೇಳನಕ್ಕೆ ಹೋಗಬೇಕಾಗಿದ್ದರಿಂದ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಅದಕ್ಕೆ ನಾನು ರಾಜ್ಯಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲೇ ಬರ್ತಾಗಿ 100ಕ್ಕೆ 100 ಮೊದಲೇ ಬರ್ತಾರೆ. ಬಂದು ನಿಮ್ಮ ಯಜಮಾನರುಗಳು ಮತ್ತು ಎಲ್ಲ ನಿರ್ದೇಶಕರನ್ನ ಮಾತಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಗ್ರಾಮದಿಂದ ಇನ್ನೂ ಹೆಚ್ಚೆಚ್ಚಿನ ಕಾರ್ಯಗಳು ಈ ರೀತಿ ಏನು ಇವತ್ತು ಪಡವಳ್ಳಿ ವಿನಾಯಕರ ಗ್ರಾಮಾಭಿವೃದ್ಧಿಯ ಟ್ರಸ್ಟ್ ಮಾಡಿಕೊಂಡಿದ್ದಾರೆ. ಆ ಟ್ರಸ್ಟವರು ಮತ್ತು ಎಲ್ಲ ಯುವಕರು ಸೇರಿ ಊರಿಗೆ ಗ್ರಾಮಕ್ಕೆ ಒಳ್ಳೆಯದಾದ ರೀತಿಯಲ್ಲಿ ಏನೇ ಕೆಲಸ ಮಾಡೋದು ನಮ್ಮ ಸರ್ಕಾರದ ಸಹಕಾರ ಮತ್ತು ನಾನು ಶಾಸಕನಾಗಿ ಮತ್ತು ವೈಯಕ್ತಿಕವಾಗಿ ಅಧಿಕೃತನಾಗಿ ಎಲ್ಲರೂ ನಾನು ಸಹಕಾರಿಯಾಗಿರ್ತೀನಿ. ಮತ್ತು ಈ ಗ್ರಾಮಕ್ಕೆ ನಾನು ಪ್ರಾಮಾಣಿಕತೆಯಿಂದ ಏನು ಕೆಲಸ ಮಾಡೋದನ್ನು ಮಾಡಬೇಕಿದೆ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು
ಕೊಟ್ಟಿದ್ದಾನೆ. ಈ ಮನುಷ್ಯನಿಗೆ ನಾವು ಬುದ್ಧಿಶಕ್ತಿ ಅಂತ ಹೇಳ್ತೇವೆ, ಬುದ್ಧಿ, ಅದರಲ್ಲಿ ನಮ್ಮ ಮನಸ್ಸು ನಮ್ಮಲ್ಲಿ ಭಗವಂತ ಕೊಟ್ಟಿರುವಂತಹ ಶಕ್ತಿ. ಈ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಾರದು ಅಂತ ನಾವು ಪ್ರತಿಯೊಬ್ಬರು ಎಲ್ಲ ವ್ಯವಹಾರದಲ್ಲೂ ಹೇಳ್ತೇವೆ. ಹಾಗೆ ನಮ್ಮ ಮನಸ್ಸನ್ನು ನಾವು ಒಳ್ಳೆಯ ವ್ಯವಹಾರಗಳಲ್ಲಿ ಕೇಂದ್ರೀಕೃತ ಮಾಡಿದರೆ, ವಿದ್ಯಾಭ್ಯಾಸದಲ್ಲಿ ಮನಸ್ಸಿಟ್ಟು ಆ ವಿದ್ಯಾಭ್ಯಾಸ